ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜು. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಚಾನಲ್ಗೆ ಸ್ವಾಗತ. ಫೆಬ್ರವರಿಯಲ್ಲಿ 4 ಗ್ರಹಗಳ ಬದಲಾವಣೆ ಈ ರಾಶಿಗೆ ಹಿಂದೆಂದೂ ಕಂಡಿರದ ಯಶಸ್ಸು ಸಿಗಲಿದೆ. ಯಾವ ರಾಶಿಯವರಿಗೆ ಏನು, ಯಾವ ಯೋಗದಿಂದ ಅನ್ನೋದನ್ನೆಲ್ಲವನ್ನು ನಿಖರವಾಗಿ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ಹಾಗೆಯೇ ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಏನೇ ಸಮಸ್ಯೆ ಇದ್ದರೂ, ವೈಯಕ್ತಿಕ ಸಮಸ್ಯೆ ಇದ್ದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಮುಕ್ತವಾಗಿ ಕಮೆಂಟ್ ಹಾಕಿ. ಖಂಡಿತವಾಗ್ಲೂ ನಾನು ಅದಕ್ಕೆ ಪರಿಹಾರವನ್ನು ಸೂಚಿಸ್ತೇನೆ. ಅಂದರೆ ನಿಮ್ಮ ರಾಶಿ ನಕ್ಷತ್ರ ಗೊತ್ತಿದ್ದರೆ ಅದನ್ನು ತಿಳಿಸಿ, ಇಲ್ಲ ಅಂದರೆ ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದರೆ ಅದನ್ನು ತಿಳಿಸಿ. ಅದನ್ನು ನೋಡಿ ನಾನು ನಿಮ್ಮ ಜನ್ಮ ರಾಶಿ ಮತ್ತು ನಕ್ಷತ್ರವನ್ನು ನೋಡಿ ಅದಕ್ಕೆ ತಕ್ಕ ಪರಿಹಾರವನ್ನು ಅಲ್ಲಿ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವಾಗಲೂ ಇರ್ತೇನೆ. ಹಾಗೆಯೇ ನಾನು ನಂಬಿರೋ ಶಿವದೇವರು ಹಾಗೂ ಕೊರಗಜ್ಜು ದೈವದ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಹಾಗೆಯೇ ಸಬ್ಸ್ಕ್ರೈಬ್ ಓದುತ್ತಿರಲ್ವ, ಅದರ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಪಟ್ ಅಂತ ಸಿಗುತ್ತೆ. ಫೆಬ್ರವರಿಯಲ್ಲಿ ಬುಧ, ಮಂಗಳ ಸೇರಿದಂತೆ 4 ಗ್ರಹಗಳು ತಮ್ಮ ರಾಶಿಯನ್ನು ಬದಲಾಯಿಸ್ತಾ ಇದೆ. ಶನಿ ಕುಂಭರಾಶಿಯಲ್ಲಿ ಇದ್ದಾರೆ. ಹಾಗೆಯೇ ತಿಂಗಳ ಆರಂಭದಲ್ಲಿ ಬುಧನು ಮಕರ ರಾಶಿಯಲ್ಲಿ ಸಾಗುವಂಥದ್ದು, ಮಂಗಳ, ಸೂರ್ಯ, ಶುಕ್ರ ಸಹ ರಾಶಿಚಕ್ರ ಚಿಹ್ನೆಯನ್ನು ಬದಲಾಯಿಸುವಂಥದ್ದು ಮತ್ತು ಅನೇಕ ಮಂಗಳಕರ ಯೋಗಗಳನ್ನು ಸೃಷ್ಟಿ ಮಾಡುವಂಥದ್ದು. ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ಫೆಬ್ರವರಿ ತಿಂಗಳು 6 ರಾಶಿಗಳಿಗೆ ಅತ್ಯುತ್ತಮ ಮತ್ತು ಲಾಭದಾಯಕವಾಗಿರುತ್ತೆ. ಹಾಗೆಯೇ ತಿಂಗಳ ಆರಂಭದಲ್ಲಿ ಫೆಬ್ರವರಿ 1ರಂದು ಬುಧವು ಮಕರ ರಾಶಿಗೆ, ಫೆಬ್ರವರಿ 5ರಂದು ಮಂಗಳ ಗ್ರಹವು ಮಕರ ರಾಶಿಗೆ, ಹಾಗೆಯೇ ಫೆಬ್ರವರಿ 8ರಂದು ಬುಧ ಮಕರ ರಾಶಿಗೆ, ಹಾಗೆಯೇ ಫೆಬ್ರವರಿ 12ರಂದು ಮಕರ ರಾಶಿಯಲ್ಲಿ ಶುಭ ಸಂಕ್ರಮಣ ಇದೆಲ್ಲ ಆಗಿರುವುದೆಂದರೆ ಕುಂಭದಲ್ಲಿ ಶನಿದೇವರು ಇರೋದರಿಂದ ತ್ರಿಗ್ರಾಹಿ ಯೋಗ ಉಂಟಾಗುವಂಥದ್ದು. ಇದಾದ ನಂತರ ಫೆಬ್ರವರಿ 12ರಂದು ಸೂರ್ಯನು ಕುಂಭರಾಶಿಯಲ್ಲಿ ಸಂಕ್ರಮಿಸುವುದು ಮತ್ತು ಫೆಬ್ರವರಿ 20ರಂದು ಬುಧನು ಕುಂಭರಾಶಿಯಲ್ಲಿ ಸಾಗುವಂಥದ್ದು ಮತ್ತು ಬುಧ ಆದಿತ್ಯ ರಾಜಯೋಗವನ್ನು ಸೃಷ್ಟಿ ಮಾಡುವಂಥದ್ದು. ಒಟ್ಟಾರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ 12ರಂದು ಸೂರ್ಯನು ಕುಂಭರಾಶಿಯಲ್ಲಿ ಹೋಗುವಂಥದ್ದು, ಕುಂಭರಾಶಿಗೆ, ಮತ್ತು ಫೆಬ್ರವರಿ 20ರಂದು ಬುಧನು ಕುಂಭರಾಶಿಯಲ್ಲಿ ಸಾಗುವಂಥದ್ದು ಮತ್ತು ಬುಧಾದಿತ್ಯ ರಾಜಯೋಗವನ್ನು ಸೃಷ್ಟಿ ಮಾಡುವಂಥದ್ದು. ಒಟ್ಟಾರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ಫೆಬ್ರವರಿ ತಿಂಗಳು ಈ 6 ರಾಶಿಗಳಿಗೆ ತುಂಬ ಪ್ರಯೋಜನಕಾರಿ ಆಗಲಿದೆ. ಯಾವ ರಾಶಿಗಳಿಗೆ ಅನ್ನೋದನ್ನು ಅಂದರೆ ಕೆಲವೊಂದು ಗ್ರಹಗಳ ಸಂಚಾರದಿಂದ ಕೆಲವೊಂದು ರಾಶಿಗೆ 12 ರಾಶಿಗೂ ಕೂಡ ಅದರ ಪರಿಣಾಮ ಇರುತ್ತೆ. ಹಾಗೆಯೇ ಕೆಲವು ರಾಶಿಗಳಿಗೆ ತುಂಬ ಚೆನ್ನಾಗಿರುತ್ತೆ, ಕೆಲವುದಕ್ಕೆ ಮಧ್ಯಮ, ಕೆಲವುದಕ್ಕೆ ಅಂದರೆ ಸಾಮಾನ್ಯವಾಗಿರುತ್ತೆ. ಈ ಒಂದು ಇದರಿಂದ ಈ 4 ಗ್ರಹಗಳ ಸಂಚಾರದಿಂದ ಯಾವ ಒಂದು ರಾಶಿಗೆ ಚೆನ್ನಾಗಿರುತ್ತೆ, ಒಳ್ಳೆಯದಾಗಿರುತ್ತೆ ಅಂತ ನೋಡಿದಾದರೆ, ಮೊದಲನೇದಾಗಿ ಮೇಷರಾಶಿ. ಫೆಬ್ರವರಿ ತಿಂಗಳಿನಲ್ಲಿ ಮೇಷರಾಶಿಯ ಜನರು ಅಂತಹ ಗ್ರಹಗಳ ಸ್ಥಾನಗಳ ನಡುವೆ ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಲಾಭವನ್ನು ಪಡೆಯುವಂಥದ್ದು. ಬುಧಾದಿತ್ಯ ಮತ್ತು ಆದಿತ್ಯ ಮಂಗಳ ಯೋಗವು ನಿಮ್ಮ ರಾಶಿ ಚಕ್ರದ 10ನೇ ಮನೆಯಲ್ಲಿ ಪರಿಣಾಮಕಾರಿ ಆಗಲಿದೆ. ರಾಜಕೀಯಕ್ಕೆ ಸಂಬಂಧಿಸಿದವರಿಗೆ ಇದರಿಂದ ಲಾಭವಾಗಲಿದೆ. ರಾಜಕೀಯದಲ್ಲಿ ನಿಮ್ಮ ಪ್ರಭಾವ ಹೆಚ್ಚಾಗುತ್ತದೆ. ಏನಾದರೂ ರಾಜಕೀಯದಲ್ಲಿ ಇದ್ದರೆ ಈ ರಾಶಿಯವರು ಅವರ ಪ್ರಭಾವ ಹೆಚ್ಚಾಗುವಂಥದ್ದು. ಸಮಾಜದಲ್ಲಿ ನಿಮ್ಮ ಪ್ರಭಾವ ಕೂಡ ಹೆಚ್ಚಾಗುವಂಥದ್ದು ಮತ್ತು ಜನರಲ್ಲಿ ನಿಮ್ಮ ಜನಪ್ರಿಯತೆ, ಅಂದರೆ ಜನರಲ್ಲಿ ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಬರುವಂಥದ್ದು. ಹಾಗೆಯೇ ವೃಷಭ ರಾಶಿ ನೆಕ್ಸ್ಟ್ ನೋಡೋದಾದರೆ, ಫೆಬ್ರವರಿ ತಿಂಗಳು ವೃಷಭ ರಾಶಿಯವರಿಗೆ ತುಂಬ ಶುಭಕರ. ನೀವು ಶಿಕ್ಷಣ ಮತ್ತು ವಿದೇಶದಲ್ಲಿ ಉನ್ನತ ಶಿಕ್ಷಣದಲ್ಲಿ ಯಶಸ್ಸನ್ನು ಪಡೆಯುವ ಅವಕಾಶಗಳು ವಿದ್ಯಾರ್ಥಿಗಳಿಗೆ. ಹಾಗೆಯೇ ನಿಮ್ಮ ಹಣಕಾಸಿನ ಅಂಶವು ಮೊದಲಿಗಿಂತ ಬಲವಾಗಿರುತ್ತದೆ. ಧಾರ್ಮಿಕ ಚಟುವಟಿಕೆಗಳು ಮತ್ತು ತೀರ್ಥಯಾತ್ರೆಗಳ ಸಂಯೋಜನೆ ಇರುವಂಥದ್ದು. ಧಾರ್ಮಿಕ ಪ್ರವಾಸಕ್ಕೆ ಹೋಗುವ ಒಂದು ಅವಕಾಶ ಬರುವಂಥದ್ದು. ಅಲ್ಲದೆ ನಿಮ್ಮ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು ಸಹ ನಡೆಯಬಹುದು. ನಿಮ್ಮ ತಂದೆ ಅಥವಾ ಅವರ ಸಂಬಂಧಿ ಮೂಲಕ ನೀವು ಈ ತಿಂಗಳು ಪ್ರಯೋಜನಗಳನ್ನು ಪಡೆಯಬಹುದು. ಹಾಗೆಯೇ ನಿಮ್ಮ ಆರ್ಥಿಕ ಪ್ರಗತಿಗೆ ಈ ತಿಂಗಳು ತುಂಬ ಫಲಕಾರಿಯಾಗಲಿದೆ. ಇದು ವೃಷಭ ರಾಶಿಯವರಿಗೆ ಈ ಒಂದು ಗ್ರಹಗಳ ಸಂಚಾರದಿಂದ ತುಂಬಾ ಒಳ್ಳೆಯದಿದೆ. ಹಾಗೆಯೇ ನೆಕ್ಸ್ಟ್ ರಾಶಿ ನೋಡೋದಾದರೆ ಕಟಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಗ್ರಹಗಳ ಸ್ಥಾನದಿಂದಾಗಿ ಕಟಕ ರಾಶಿಯ ಜನರು ಅವರ ಒಂದು ಗೌರವ ಹೆಚ್ಚಾಗುವಂಥದ್ದು. ಮತ್ತು ಯಾವುದೇ ಸರ್ಕಾರಿ ಕ್ಷೇತ್ರದಲ್ಲಿ ಲಾಭ ಮತ್ತು ಯಶಸ್ಸನ್ನು ಪಡೆಯುವಂಥದ್ದು. ಹಾಗೆಯೇ ಈ ತಿಂಗಳು ಅಂದರೆ ಫೆಬ್ರವರಿ ತಿಂಗಳಲ್ಲಿ ಮಾಡಿದ ಹೂಡಿಕೆಗಳು ನಿಮಗೆ ಯಶಸ್ಸನ್ನು ತರುವಂಥದ್ದು. ಆದ್ದರಿಂದ ಯಾವುದೇ ಉದ್ಯೋಗ ಬದಲಾವಣೆಗೆ ಪ್ರಯತ್ನಿಸುತ್ತಿರುವ ನಿಮ್ಮಲ್ಲಿ ಈ ತಿಂಗಳು ನಿಮ್ಮ ಪ್ರಯತ್ನಗಳು ಯಶಸ್ವಿಯಾಗುವಂಥದ್ದು ಮತ್ತು ಕೆಲಸದಲ್ಲಿ ಪೂರ್ಣ ಗೌರವವನ್ನು ಕೂಡ ನೀವು ಪಡೆಯುವಂಥದ್ದು. ಇದು ಕಟಕ ರಾಶಿಯವರಿಗೆ. ಕಟಕ ರಾಶಿಯವರಿಗೆ ಪ್ರಸ್ತುತ ಅಷ್ಟಮ ಶನಿ ಪ್ರಭಾವ ಇದ್ದರೂ ಈ ಒಂದು ಗ್ರಹಗಳ ಸಂಚಾರದಿಂದ ಆದಷ್ಟು ಒಳ್ಳೆಯದಿದೆ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಕನ್ಯಾ ರಾಶಿ. ಫೆಬ್ರವರಿ ತಿಂಗಳಲ್ಲಿ ಕನ್ಯಾ ರಾಶಿಯ ಜನರು ತಮ್ಮ ಮಕ್ಕಳಿಂದ ಸಂತೋಷವನ್ನು ಪಡೆಯುವಂಥದ್ದು. ಕುಟುಂಬದಲ್ಲಿ ಮದುವೆ ಮತ್ತು ಉತ್ಸಾಹದ ಸಂಯೋಜನೆ ಕೂಡ ಇರುವಂಥದ್ದು. ಶಿಕ್ಷಣ ಸ್ಪರ್ಧೆಯಲ್ಲಿ ಯಶಸ್ಸು ಸಿಗುವಂಥದ್ದು. ಇದು ವಿದ್ಯಾರ್ಥಿಗಳಿಗೆ. ಪ್ರೇಮ ಸಂಬಂಧದಲ್ಲಿ ಉತ್ಸಾಹ ಮತ್ತು ಉಲ್ಲಾಸ ಇರುವಂಥದ್ದು. ಸಂಬಂಧವನ್ನು ಮುಂದಕ್ಕೆ ಕೊಂಡೊಯ್ಯಲು ನೀವು ಯೋಚನೆಯನ್ನು ಕೂಡ ಮಾಡ್ಬೋದು, ಅದರಲ್ಲೂ ಸಕ್ಸಸ್ ಆಗ್ತೀರಿ. ಉದ್ಯೋಗ ವ್ಯವಹಾರದಲ್ಲಿ ಹೆಚ್ಚಳ ಮತ್ತು ಲಾಭ ಮತ್ತು ಹಣದ ಹೂಡಿಕೆಯಲ್ಲಿ ಕೂಡ ಒಳ್ಳೆಯ ಲಾಭ ಬರುವಂಥದ್ದು. ಉದ್ಯೋಗ ಮತ್ತು ವ್ಯವಹಾರಗಳಲ್ಲಿ ಕೂಡ ತುಂಬಾ ಒಳ್ಳೆಯದಾಗುವಂಥದ್ದು.
ಎಲ್ಲ ಒಂದು ನೋಡೋದಾದರೆ ಕನ್ಯಾ ರಾಶಿಯವರಿಗೆ ಕೂಡ ತುಂಬಾ ಒಳ್ಳೆಯದಿದೆ ಈ ಒಂದು ಗ್ರಹ ಸಂಚಾರದಿಂದ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ತುಲಾರಾಶಿಯವರಿಗೆ. ತುಲಾರಾಶಿಯ ಜನರಿಗೆ ಫೆಬ್ರವರಿ ತಿಂಗಳು ಅತ್ಯಂತ ಫಲಪ್ರದ ಮತ್ತು ಗ್ರಹಗಳ ಸ್ಥಾನಗಳ ವಿಷಯದಲ್ಲಿ ಆರ್ಥಿಕವಾಗಿ ಲಾಭದಾಯಕವಾಗಿರುತ್ತದೆ. ವಾಸ್ತವವಾಗಿ ಈ ತಿಂಗಳು ನಿಮ್ಮ ರಾಶಿಚಕ್ರ ಚಿಹ್ನೆಯ ಅಧಿಪತಿ ಶುಕ್ರನು 4ನೇ ಮನೆಯಲ್ಲಿರುವಂಥ ಮತ್ತು ಮಕರ ಸಂಕ್ರಾಂತಿಯಲ್ಲಿ ಸಾಗುವಂಥದ್ದು, ಅಂದರೆ ಈಗಾಗಲೇ ಸಾಗುವಂಥದ್ದು ಮತ್ತು ಶುಕ್ರನ ಪ್ರಭಾವದಿಂದಾಗಿ ನಿಮ್ಮ ಸಂತೋಷದ ಸಾಧನೆಗಳು ಹೆಚ್ಚಾಗುವಂಥದ್ದು. ಹಾಗೆಯೇ ನಿಮ್ಮ ಹಣಕಾಸಿನ ಅಂಶ ತುಂಬ ಬಲವಾಗಿರುತ್ತೆ. ಈ ತಿಂಗಳು ನಿಮ್ಮ ಉಳಿತಾಯ ಕೂಡ ಹೆಚ್ಚಾಗುವಂಥದ್ದು. ಉದ್ಯೋಗಗಳಿಗೆ ಈ ತಿಂಗಳು ತುಂಬ ಒಳ್ಳೆಯದು ಮತ್ತು ಅವರ ಪ್ರಯೋಜನಗಳ ಜೊತೆಗೆ ಸಂಪೂರ್ಣ ಬೆಂಬಲವನ್ನು ಪಡೆಯುವಂಥದ್ದು ತುಂಬಾ ಒಳ್ಳೆಯದಿದೆ. ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಮಕರ ರಾಶಿಗೆ ಸೂರ್ಯ ಬುಧ ಮಂಗಳನ ಸಂಚಾರವು ವೃತ್ತಿ ಪ್ರಗತಿ ಮತ್ತು ಲಾಭದ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಈ ತಿಂಗಳು ನೀವು ತುಂಬ ಒಳ್ಳೆಯ ಒಂದು ಉದ್ಯೋಗ ವ್ಯವಹಾರಗಳಲ್ಲಿ ಕೂಡ ತುಂಬಾ ಒಳ್ಳೆಯದಿದೆ ಮತ್ತು ನಿಮ್ಮ ತಂದೆಯಿಂದ ಲಾಭವನ್ನು ಪಡೆಯುವಂಥದ್ದು. ಹಾಗೆಯೇ ಪೂರ್ವಜರ ಆಸ್ತಿ ಏನಾದರೂ ನಿಮಗೆ ಬರುವುದಿದ್ದರೆ ಈ ತಿಂಗಳು ಅದೆಲ್ಲ ನಿಮ್ಮ ಕೈಗೆ ಬಂದು ಸೇರುವಂಥದ್ದು. ಖಂಡಿತವಾಗ್ಲೂ ಇದೆಲ್ಲ ಆಗುವಂಥದ್ದು. ಈ ಒಂದು ಗ್ರಹಗಳು ಏನು ನಾನು ಹೇಳ್ತೇನೆ, ಗ್ರಹಗಳ ಸಂಚಾರ ಈ ರಾಶಿಯವರು ಒಳ್ಳೆಯದಾಗುತ್ತೆ, ಈ ರಾಶಿಯವರು ಒಳ್ಳೆಯದಾಗುತ್ತೆ, ಖಂಡಿತವಾಗ್ಲೂ ಅದು ಹಾಗೆ ಆಗುತ್ತೆ. ಒಂದು 80% ಹಾಗೆ ಆಗುತ್ತೆ. ಕೆಲವೊಂದು ಗ್ರಹಗತಿ ಚೆನ್ನಾಗಿಲ್ಲ ಅಂದರೆ ನಮ್ಮ ಟೈಮ್ಸಿಂದ ಆಚೆ ಆಗಬಹುದು, ಅದರ ಹೊರತು ಅದು ಸಕ್ಸಸ್ ಆಗೇ ಆಗುತ್ತೆ. ಇದು ಇವತ್ತಿನ ವಿಡಿಯೋ ಆಗಿರುತ್ತೆ. ಧನ್ಯವಾದಗಳು.